Hello children, let's begin today's class from 7th standard social science, social and political life. First lesson on equality. So India is a democracy. Equality is the key feature of democracy and influences all the aspects of its functioning. So on equality you will learn more about equality. Equality ಬಗ್ಗೆ ನೀವು ಕಲಿತೀರಾ, what it is and why it is important in democracy, and whether or not everyone is equal in India. ಇಂಡಿಯಾದಲ್ಲಿ ಎಲ್ಲರೂ ಈಕ್ವಲ್ ಇಲ್ಲ ಅಂತ ಇದ್ರ ಬಗ್ಗೆ ನೀವು ಈಕ್ವಾಲಿಟಿಯಲ್ಲಿ ಕಲಿತೀರಿ. In this chapter which introduce you to the concept of dignity, the government role in passing laws and instituting policies is also discussed here. At the end of this chapter, briefly, which this describes an issue on equality in United States of America to highlight that this is the global phenomena and a feature of many democratic countries. So India is a democratic country. As you know that democratic means the government of this country is elected by the people. So elections will go on here. It is a democratic country because the main person who is going to rule the country is elected by the government people. The people who are living there, they will elect the main person here. In a democratic country like India, all the adults, irrespective of what religion they are belong to and how much the education they have and what is the caste they are, whether they are rich or poor, are allowed to vote. ಇಲ್ಲಿ equal right to vote ಅಂದರೆ ಅವನು ಏನೇ ಎಜುಕೇಷನ್ ಮಾಡಿರಲಿ, if he is 18+ ಆಗಿದ್ರೆ he has a right to vote. If he is poor or educated or ಯಾವುದಾದ್ರೂ caste ಇರಲಿ, but he has a right to vote here. So this is called the universal adult franchise. ಅಂದರೆ ಯಾರು ಬೇಕಾದರೂ 18+ ಆದವರು ವೋಟ್ ಮಾಡ್ಬೋದು ಅಂತ, ಅದಕ್ಕೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತಾರೆ. ದಿಸ್ ಈಸ್ ಎಸೆನ್ಷಿಯಲ್ ಆಸ್ಪೆಕ್ಟ್ ಆಫ್ ದಿ ಡೆಮೋಕ್ರಸೀಸ್. ದ ಐಡಿಯಾ ಆಫ್ ಡೆಮೋಕ್ರೆಟಿಕ್ ಅಡಲ್ಟ್ ಫ್ರಾಂಚೈಸ್ ಈಸ್ ಬೇಸ್ಡ್ ಆನ್ ದ ಐಡಿಯಾ ಆಫ್ ಈಕ್ವಾಲಿಟಿ. ಅಂದರೆ ವೋಟ್ ಈಸ್ ಫಾರ್ ಎವ್ರಿ ಒನ್. ಈಕ್ವಾಲಿಟಿ ಇದರಲ್ಲಿ ಎಲ್ಲರಿಗೂ ವೋಟ್ ಮಾಡೋ ಹಕ್ಕಿದೆ ಅಂತ ಆ ಈಕ್ವಾಲಿಟಿಯಲ್ಲಿ ಇನ್ಫಾರ್ಮ್ ಮಾಡ್ತಾರೆ. ನೆಕ್ಸ್ಟ್, ಅದರ್ ಕೈಂಡ್ಸ್ ಆಫ್ ಈಕ್ವಾಲಿಟಿ. ಅಪಾರ್ಟ್ ಫ್ರಮ್ ಬೀಯಿಂಗ್ ಪೂರ್, people in India experiences inequality which is based on the caste system. ಈಗ ಇಂಪಾರ್ಟೆಂಟ್ ಕ್ಯಾಸ್ಟ್, ನಿಮ್ಮದು ಕ್ಯಾಸ್ಟ್ ಯಾವುದು, ಆ ಥರದ್ರಲ್ಲೂ ಅನ್ಇಕ್ವಾಲಿಟಿಯನ್ನು ಇದು ಮಾಡಿರ್ತಾರೆ. ಅಂದರೆ ಈಕ್ವಲ್ ಆಗಿ ಕನ್ಸಿಡರ್ ಮಾಡಲ್ಲ, ಇವ್ರು ನಮ್ಮ ಕ್ಯಾಸ್ಟ್ ಅಲ್ಲ ಆ ಥರ ಅಂದ್ಕೊಂಡು. ಸೊ ರಿಕಗ್ನೈಸಿಂಗ್ ಡಿಗ್ನಿಟಿಯಲ್ಲಿ ಈಗೇನಾಗುತ್ತೆ, ಸೊ ದೆನ್ ರಿಕಗ್ನೈಸಿಂಗ್ ಇನ್ ಡಿಗ್ನಿಟಿ ವೆನ್ ಪರ್ಸನ್ಸ್ ಆರ್ ಟ್ರೀಟೆಡ್ ಅನ್ಇಕ್ವಲ್. ಈಗ ಇವ್ರು ನಮ್ಮ ಕ್ಯಾಸ್ಟ್ ಎಲ್ಲ ಆ ಥರ ಅಂದ್ಕೊಂಡು ಅನ್ಇಕ್ವಲ್ ಆಗಿ ಟ್ರೀಟ್ ಮಾಡಿದಾಗ ದೇರ್ ಡಿಗ್ನಿಟಿ ಈಸ್ ವೋಲೆಟೆಡ್. ಅಂದರೆ ಅವ್ರಿಗೆ ಹರ್ಟ್ ಆಗೋಂಗಾಗಿರ್ತದೆ. ಡಿಗ್ನಿಟಿ ಈಸ್ ಅ ರೈಟ್ ಆಫ್ ಅ ಪರ್ಸನ್ ಟು ಬಿ ವ್ಯಾಲ್ಯೂಡ್ ಆ್ಯಂಡ್ ರೆಸ್ಪೆಕ್ಟೆಡ್ ಫಾರ್ ದೇರ್ ಓನ್ ಸೇಕ್ ಟು ಬಿ ಟ್ರೀಟೆಡ್ ಎಥಿಕಲಿ. ಅಂದರೆ ಅವರು ರೆಸ್ಪೆಕ್ಟಿಗೆ ಹರ್ಟ್ ಆಗುತ್ತೆ ಅಂದ್ಕೊಂಡು. ಸೊ ರೆಕಗ್ನೈಸಿಂಗ್ ಡಿಗ್ನಿಟಿ, ಆ ಡಿಗ್ನಿಟಿ ಎಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ನಾವು equality in Indian democracy, if you see, means the Indian constitution recognizes every person is equal. ನಮ್ಮ ಸಂವಿಧಾನ ಹೇಳುತ್ತದೆ ಎಲ್ಲ persons are equal. This means that every individual in country includes male, female persons or all caste, religion, tribes, educational and economic backgrounds are recognized equal. ಈಗ ಯಾರ್ಯಾರಿಗೆ ಈಕ್ವಲ್ ಆಗಿ ರಿಕಗ್ನೈಸ್ ಮಾಡುತ್ತೆ ನಮ್ಮ ಸಂವಿಧಾನ? ಫಿಮೇಲ್, ಮೇಲ್, ಹೆಣ್ಣಾಗಲಿ ಗಂಡಾಗಲಿ, ಯಾವುದೇ ಕ್ಯಾಸ್ಟ್ ಆಗಲಿ, ರಿಲಿಜನ್ ಆಗಲಿ, ಟ್ರೈಬ್ಸ್, ಹಿಂದುಳಿದ ಜನಾಂಗ ಆಗಲಿ, ಎಜುಕೇಷನ್ ಇರಲಿ, ಎಜುಕೇಷನ್ ಇಲ್ಲದೆ ಇರಲಿ, ಇಕನಾಮಿಕಲಿ ಬ್ಯಾಕ್ಗ್ರೌಂಡ್ ಇರಲಿ, ಪೂರ್ ಇರಲಿ, ರಿಚ್ ಇರಲಿ, ಇದನ್ನೆಲ್ಲ ಏನು ಕನ್ಸಿಡರ್ ಮಾಡಿ ಈಕ್ವಾಲಿಟಿ ಇನ್ ಇಂಡಿಯನ್ ಡೆಮೋಕ್ರಸಿ ಇನ್ ಕಾನ್ಸ್ಟಿಟ್ಯೂಷನ್ ಸೇಸ್ ದಟ್ ಎವ್ರಿಥಿಂಗ್ ಈಸ್ ಈಕ್ವಲ್ ಹಿಯರ್. ದ ರಿಕಗ್ನೈಸೇಷನ್ ಆಫ್ ಈಕ್ವಾಲಿಟಿ ಇನ್ಕ್ಲೂಡ್ಸ್ ದ ಫಾಲೋಯಿಂಗ್ ಪ್ರೊವಿಷನ್ಸ್ ಇನ್ ದಿ ಕಾನ್ಸ್ಟಿಟ್ಯೂಷನ್. ಇಲ್ಲಿ ಸ್ವಲ್ಪ ಪ್ರೊವಿಷನ್ಸ್ ಫಾಲೋ ಆಗುತ್ತೆ ಕಾನ್ಸ್ಟಿಟ್ಯೂಷನಲ್ಲಿ, ಅದೇನು ನೋಡೋಣ. ಸೊ ವಾಟ್ ಆರ್ ದೋಸ್? ಎವ್ರಿ ಪರ್ಸನ್ ಈಸ್ ಈಕ್ವಲ್ ಬಿಫೋರ್ ದ ಲಾ. ಲಾ ಮುಂದೆ, ನ್ಯಾಯಾಲಯದ ಮುಂದೆ ಎಲ್ಲ ಪರ್ಸನು ಈಕ್ವಲ್ ಆಗಿರ್ತದೆ. ನೋ ಪರ್ಸನ್ ಕ್ಯಾನ್ ಬಿ ಡಿಸ್ಕ್ರಿಮಿನೇಟೆಡ್. ಇವ್ರು ಬೇರೆ ಅವ್ರು ಬೇರೆ ಅಂತ ಡಿಸ್ಕ್ರಿಮಿನೇಟೆಡ್ ಮಾಡೋಂಗಿಲ್ಲ. ಅಗೇನ್ಸ್ಟ್ ದ ಬೇಸಿಸ್ ಆಫ್, ಯಾವ ಬೇಸಿಸ್ ಮೇಲೆ? ರಿಲಿಜನ್, ರೇಸ್, ಕ್ಯಾಸ್ಟ್, ಪ್ಲೇಸ್ ಆಫ್ ಬರ್ತ್, ವೆದರ್ ದೇ ಆರ್ ಫಿಮೇಲ್ ಆರ್ ಮೇಲ್. ಎವ್ರಿ ಪರ್ಸನ್ ಹ್ಯಾಸ್ access to all the public places. Untouchability has been abolished. ಅಂದರೆ
ಅವ್ರನ್ನ ಮುಟ್ಟಬಾರ್ದು ಇವ್ರನ್ನ ಮುಟ್ಟಬಾರ್ದು ಅಂತ ಹಳೆ ಕಾಲದಲ್ಲಿ ಹೇಳ್ತಾ ಇದ್ದಾರೆ, ಅದನ್ನೆಲ್ಲ ಅಬಾಲಿಷ್ ಮಾಡೋದು, ಅದನ್ನು ತೆಗೆದು ಹಾಕಬೇಕು. ನೋ ವಾಟ್ ಆರ್ ದ ಸ್ಟೆಪ್ಸ್ ಟೇಕನ್ ಬೈ ದ ಗೌರ್ಮೆಂಟ್ ಟು ಇಂಪ್ಲಿಮೆಂಟ್ ದಿಸ್ ಇಕ್ವಾಲಿಟಿ? ಗೌರ್ಮೆಂಟ್ ಏನೇನು ಸ್ಟೆಪ್ಸ್ ತೊಗೊಂಡಿದೆ ಈ ಇಕ್ವಾಲಿಟಿಯನ್ನು ಸರಿಯಾಗಿ ಬಂದು ಅನ್ಟಚಬಿಲಿಟಿಯನ್ನು ತೆಗಿಬೇಕಂತೆ ನೋಡೋಣ ಅದನ್ನು. ಸೊ the two ways in which the government has tried to implement the equality that is guaranteed in the constitution is first through laws, ಅಂದರೆ ಲಾನ ಫಾಲೋ ಮಾಡಬೇಕು ಎಲ್ಲರೂ. Second, through the government programs and the scheme. Government has introduced many programs and the schemes on equality. One of the steps taken by the government to include is the ಮಿಡ್ ಡೇ ಮೀಲ್ ಸ್ಕೀಮ್. ಎಲ್ಲರಿಗೂ ಮಧ್ಯಾಹ್ನದ ಊಟ ಅಂತ ಪ್ರೊವೈಡ್ ಮಾಡ್ತಾರಲ್ಲ ಸ್ಕೂಲ್ಗಳಲ್ಲಿ, ಎಲ್ಲರೂ ಈಕ್ವಲ್ ಆಗಿರಬೇಕು ಅಂತ. ದೋಸ್ ಆರ್ ಲರ್ನಿಂಗ್ ಇನ್ ದಿ ಸ್ಕೂಲ್ಸ್, ದೇ ಶುಡ್ ನಾಟ್ ಫೀಲ್, ಅಂದರೆ ಇವರು ಒಂದು ತಂದಿರ್ತಾರೆ ಊಟ, ಅವರು ಒಂದು ತಂದಿರ್ತಾರೆ ಅಂತ. ದ ಮೀಲ್ ಈಸ್ ಪ್ರೊವೈಡೆಡ್ ಬೈ ದಿ ಗೌರ್ಮೆಂಟ್ ಓನ್ಲಿ. ನೌ ಲೆಟ್ ಅಸ್ ಸಿ ದ issues of equality in other democracies. In many democratic countries around the world, the issue of equality continues to be the key issue around the community struggle. For example, in the United States of America, the African and American whose ancestors were slaves who were brought from Africa continue to describe as their lives today largely unequal. They were treated extremely unequally in the US and denied equality through the law. ಅಂದರೆ ಫಸ್ಟ್ ಅವ್ರು ಯಾರು ಪೇರೆಂಟ್ಸ್ ಅಥವಾ ಅವ್ರದ್ದು ಗ್ರ್ಯಾಂಡ್ ಪೇರೆಂಟ್ಸ್ ಏನಾದರೂ ಸ್ಲೇವ್ಸ್ ಆಗಿದ್ದರೆ, ಅಂದರೆ ಕೆಲಸಗಾರಾಗಿದ್ದರೆ, ಅವ್ರ ಮಕ್ಕಳು ಕೂಡ ಅದೇ ಕೆಲಸ ಮಾಡ್ಕೊಂಡು ಸ್ಲೇವೇ ಆಗಿರಬೇಕು ಅಂತ ಫಸ್ಟ್ ಆ ಥರನೇ ರೂಲ್ ಫಾಲೋ ಮಾಡ್ತಾಯಿದ್ರು. The Civil Right of Act 1964 prohibited discrimination on the basis of the race, religion and national origin. ಆವಾಗ 1964 ಆ ಥರ ಏನಿಲ್ಲ, ಕೆಲಸದವ್ರ ಮಗು ಕೆಲಸದವರೇ ಆಗಬೇಕಂತಿಲ್ಲ, ಹಿ ಕ್ಯಾನ್ ಬಿ ಎಜುಕೇಟೆಡ್ ಆ್ಯಂಡ್ ಹಿ ಕ್ಯಾನ್ ಗೋ ಫಾರ್ ಎನಿ ಜಾಬ್ಸ್ ಅಂದ್ಕೊಂಡು 1964 ಪ್ರೊಹಿಬಿಟ್ ಮಾಡಿಬಿಟ್ರು. It also stated that all the schools would be open to the African American children and that they would be no longer have to attend the separate schools especially set up for them. ಅಂದರೆ ಆವಾಗ ಅಮೆರಿಕನ್ಸೇ ಬೇರೆ ಸ್ಕೂಲಿಗೆ ಹೋಗಬೇಕಿತ್ತು, ಆಫ್ರಿಕನ್ಸೇ, ಬಿಕಾಸ್ ಆಫ್ರಿಕನ್ಸ್ ನಿಮಗೆ ಕಲರಲ್ಲಿ ಹೋದರೆ ಸ್ವಲ್ಪ ಬ್ಲ್ಯಾಕ್ ಬಂದಿರ್ತಾರೆ, ಅವರಿಗೆ ಆವಾಗ ಕಲರಲ್ಲಿ ಡಿಸ್ಕ್ರಿಮಿನೇಷನ್ ಮಾಡ್ತಾಯಿದ್ರು, ಇವ್ರು ವೈಟ್ ಇವ್ರು ಬ್ಲ್ಯಾಕ್ ಅಂದ್ಕೊಂಡು. ಸೊ ದೇ ಹ್ಯಾಡ್ ಅ ಸೆಪ್ರೇಟ್ ಸ್ಕೂಲ್. ನಾವು ಅನಂತರ ಏನು ಮಾಡಿದ್ರು, ಇವರೆಲ್ಲ ಒಂದೇ ಸ್ಕೂಲಲ್ಲಿ ಓದ್ಬೋದು, ಅವರಿಗೆ ಸೆಪ್ರೇಟ್ ಮಾಡೋಂಗಿಲ್ಲ ಅಂತ ಏನು ಮಾಡಿದರು, ಪ್ರೊಹಿಬಿಟ್ ಮಾಡಿಕೊಂಡು 1964 ಆ ರೂಲ್ಸನ್ನು ತೆಗೆದ್ರು. ಸೊ ದಿಸ್ ಈಸ್ ವಾಟ್ ಯು ಆರ್ ಹ್ಯಾವಿಂಗ್ ದ ಥಿಂಗ್ಸ್ ಇನ್ ದಿ ಆನ್ ಇಕ್ವಾಲಿಟಿ. ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ lesson. Thank you children.